ನಮಸ್ಕಾರ, ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲೆಯಲ್ಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಡಿಸಿಸಿ ಬ್ಯಾಂಕ್ನಿಂದ ಪಿಕೆಪಿಎಸ್ಗಳ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಶಿನಾಥ್ ಬೆಲ್ದಾಳೆ ಬೆಂಬಲಿತ ಪೆನಾಲ್ನ ವೀರಣ್ಣ ಮುದ್ನಾಳೆ, ಬಸವರಾಜ್ ಜೈನಾಪುರ್, ಭರತ್ ಭೂಷಣ್ ತಂಡದ 15 ನಿರ್ದೇಶಕರ ಪೈಕಿ 14 ನಿರ್ದೇಶಕರು ಜಯಭೇರಿ ಬಾರಿಸಿದ್ದಾರೆ. ಕೆಬಿಯ ಹನುಮಾನ್ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಒಡೆದು ಸಂಭ್ರಮಿಸಿದ್ದರು. ನಗರದಲ್ಲಿ ಜರುಗಿದ ಪದ್ಮಶಾಲಿ ಸಮಾಜದ ಬೃಹತ್ ಸಮಾವೇಶ. 6 ಪ್ರಮುಖ ನಿರ್ಣಯಗಳು. ಸಮಾಜದ ಸಂಘಟಿತ ಹೋರಾಟ ಮತ್ತು ಐಕ್ಯತೆಗಾಗಿ ಸಮಾವೇಶ. ರಾಮಕೃಷ್ಣನ್ ಸಾಳೆ. ರೋಸ್ ಮೆಮೋರಿಯಲ್ ಶಾಲೆಯಲ್ಲಿ ಫೆಬ್ರವರಿ 1 ಮತ್ತು 2ರಂದು ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳು ತಯಾರಿಸಿದ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಶಾಲೆಯ ಅಧ್ಯಕ್ಷರಾದ ಫೆಲೋಮನ್ ರಾಜ್ ಪ್ರಸಾದ್ ಹರ್ಷ ವ್ಯಕ್ತಪಡಿಸಿದ್ದರು. ಬಾಣಂತಿಯರ ಸಾವು ಕಳಪೆ ಔಷಧ ವಿತರಣೆ ಮಾಡುವ ಕಂಪನಿಗೆ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯ. ಉತ್ತಮ ಗುಣಮಟ್ಟದ ಔಷಧಿಗಳನ್ನು ವಿತರಿಸಿ ಡಾಕ್ಟರ್ ಗೋಪಾಲ್ ದಾಬ್ಡೆ. ಕರ್ನಾಟಕ ರಾಜ್ಯ ಹಜ್ ಸಮಿತಿ ಅಧ್ಯಕ್ಷರನ್ನಾಗಿ ಸೈಯದ್ ಮನ್ಸೂರ್ ಖಾದ್ರಿ ಅವರಿಗೆ ಸರ್ಕಾರ ನೇಮಕ ಮಾಡಬೇಕೆಂದು ಶ್ರೀಕಾಂತ್ ಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದರು. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯಲ್ಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ 2024-25ರಿಂದ 2028-29ರ ಅವಧಿಗೆ ಆಯ್ಕೆಯಾಗಿರುವ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರುಗಳಿಗೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಬೀದರ್ನ ಅಧ್ಯಕ್ಷರಾದ ಅಮರ್ ಕುಮಾರ್ ಬಿ ಖಂಡ್ರೆ, ಉಪಾಧ್ಯಕ್ಷ ಅಭಿಷೇಕ್ ಆರ್ ಪಾಟೀಲ್ ಹಾಗೂ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರುಗಳಿಂದ ಸನ್ಮಾನ ಕಾರ್ಯಕ್ರಮ ಜರುಗಿತು. ಸನ್ಮಾನಿಸಿ ಮಾತನಾಡಿದ ಅಧ್ಯಕ್ಷ ಅಮರ್ ಕುಮಾರ್ ಬಿ ಖಂಡ್ರೆ ಅವರು ಮಾತನಾಡುತ್ತಾ, ಪಿಕೆಪಿಎಸ್ಗಳು ಡಿಸಿಸಿ ಬ್ಯಾಂಕಿನ ಆಧಾರ ಸ್ತಂಭಗಳಾಗಿವೆ. ತಮ್ಮ ಸಂಘಗಳನ್ನು ಸದೃಢವಾಗಿ ಮಾಡುವುದು ತಮ್ಮೆಲ್ಲರ ಕರ್ತವ್ಯವಾಗಿರಬೇಕು. ಅದಕ್ಕೆ ನಮ್ಮ ಬ್ಯಾಂಕಿನ ವತಿಯಿಂದ ಸಹಕಾರ ಖಂಡಿತ ಇರುತ್ತದೆ ಎಂದರು. ಬ್ಯಾಂಕಿನ ಉಪಾಧ್ಯಕ್ಷರಾದ ಅಭಿಷೇಕ್ ಆರ್ ಪಾಟೀಲ್ ಮಾತನಾಡಿ, ಪಿಕೆಪಿಎಸ್ಗಳು ರೈತರ ಜೀವನಾಳವಾಗಿ ಕಾರ್ಯನಿರ್ವಹಿಸಬೇಕು. ರೈತರು ಬೇಡಿಕೆಗಳನ್ನು ಪೂರೈಸುವಂತಾಗಬೇಕು ಎಂದು ಹೇಳಿದ್ದರು. ಡಿಸಿಸಿ ಬ್ಯಾಂಕಿನ ನಿರ್ದೇಶಕಿ ಶಕುಂತಲಾ ಬೆಲ್ದಾಳೆ ಮಾತನಾಡುತ್ತಾ, ರೈತರು ಮತ್ತು ಮಹಿಳೆಯರಿಗೆ ಪಕ್ಷಗಳ ಮೂಲಕ ಡಿಸಿಸಿ ಬ್ಯಾಂಕ್ ಸಾಲವನ್ನು ನೀಡಿ ಅಭಿವೃದ್ಧಿ ಪಥದಲ್ಲಿ ಸಾಗಲು ಸಹಾಯ ಮಾಡುತ್ತಿದೆ. ಇದೇ ನಿಟ್ಟಿನಲ್ಲಿ ಹೊಸದಾಗಿ ಆಯ್ಕೆಯಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರುಗಳು ಈ ಕಾರ್ಯಾಲಯದಲ್ಲಿ ಕೈಜೋಡಿಸಬೇಕೆಂದು ಕರೆ ನೀಡಿದ್ದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಜಂಟಿ ನಿಬಂಧಕರು ಸಹಕಾರ ಸಂಘಗಳು ರಾಯಚೂರು ಆದ ಐಎಸ್ ಗಿರಡ್ಡಿ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರುಗಳ ಕರ್ತವ್ಯ ಮತ್ತು ಜವಾಬ್ದಾರಿಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ದರು. ಸೌಹಾರ್ದ ನಿರ್ದೇಶಕ ಸುಬ್ರಹ್ಮಣ್ಯ ಪ್ರಭು ವಾಸ್ತವಿಕ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರುಗಳಾದ ಕಿಶನ್ ರಾವ್ ಪಾಟೀಲ್, ರೇವಣಸಿದ್ದಪ್ಪ ಪಾಟೀಲ್, ಸಿದೋಜಿ ಶ್ರೀಪತ್ರಾವ್, ಅಶೋಕ್ ಸೋನಾಜಿ, ಬಸವರಾಜ್ ನಾಗಶೆಟ್ಟಿ, ಬಸವರಾಜ್ ಕಾಮಶೆಟ್ಟಿ, ಭೀಮರೆಡ್ಡಿ, ಬಿ ಪರಮೇಶ್ವರ್ ಮುಗ್ಡೆ, ಓಂಕಾರ್ ಪಟ್ನೆ, ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಂಜುಳಾ ಎಸ್, ಪ್ರಧಾನ ವ್ಯವಸ್ಥಾಪಕರಾದ ವಿಠ್ಠಲ್ ಯಾಡ್ಮಲ್ಲೆ ಮತ್ತು ಬ್ಯಾಂಕಿನ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಕಲಹವಿದ ರಮೇಶ್ ಕೋಳರ್ ಮಾಡಿದ್ದರು. ಡಿಜಿಎಂ ಅನಿಲ್ ಕುಮಾರ್ ಪಾಟೀಲ್ ಸ್ವಾಗತಿಸಿದ್ದರು. ಡಿಜಿಎಂ ಬಸವರಾಜ್ ಕಲ್ಯಾಣ್ ವಂದಿಸಿದ್ದರು. ರಮೇಶ್ ಕೋಳರ್ ಅವರಿಗೆ ತುಂಬಾ ಧನ್ಯವಾದಗಳು. ಈಗ ಸ್ವಾಗತ ಭಾಷಣವನ್ನು ಡಿಜಿಎಂ NNS ಅಂತ ಅನಿಲ್ ಪಾಟೀಲ್ ಅವರು ಮಾಡಬೇಕಂತ ಕೇಳ್ಬೋದು. 2024-25ನೇ ಚುನಾವಣಾ ವರ್ಷ 2024-25ರಿಂದ 2028-29ರ ಚುನಾವಣೆಯವರು ಈಗ ತಾನೇ ಪ್ರಸ್ತುತವಾಗಿ ಚುನಾವಣೆ ಜರುಗಿದೆ. ಆದ್ದರಿಂದ ಮಾನ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರಿಗೂ ಹಾಗೂ ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರ ವತಿಯಿಂದ ಹಾಗೂ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಹಾಗೂ ಮೀಡಿಯಾ ಚಾನೆಲ್ನ ಎಲ್ಲ ಪ್ರಿಂಟ್ ಮೀಡಿಯಾ ಹಾಗೂ ನಮ್ಮ ಎಲ್ಲ ಟಿವಿ ಚಾನೆಲ್ಗಳಿಗೂ ಕೂಡ ಈ ಸಭೆ ಪರವಾಗಿ ಸ್ವಾಗತವನ್ನು ಕೊಡುತ್ತಾ ಈ ಸಭೆಯನ್ನ ಈಗ ಕೆಲವು ನಿಮಿಷಗಳಲ್ಲಿ ಪ್ರಾರಂಭವಾಗಬೇಕಾಗಿತ್ತು. ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಯುವ ನಾಯಕರಾದಂಥ ಶ್ರೀಯುತ ಅಭಿಷೇಕ್ ಆರ್ ಪಾಟೀಲ್ ಅವರು ಮಾತಾಡಬೇಕಂತ ಕೇಳ್ಬೋದು. ನಮ್ಮ ಡಿಸಿಸಿ ಬ್ಯಾಂಕಿನ ಎಲ್ಲ ನಿರ್ದೇಶಕರೇ ಮತ್ತು ಅದ್ರ ಜೊತೆಯಲ್ಲಿ CEO ಮೇಡಮು ಮತ್ತು ಸಾಮಾನ್ಯ ಅಧ್ಯಕ್ಷರೇ, ಮುಂದೆ ಕುತ್ಕೊಂಡಿರುವಂಥ ಹೊಸದಾಗಿ ಆಯ್ಕೆ ಆಗಿರುವಂಥ ಇದಾದ ನಂತರ
NGP ಅಧ್ಯಕ್ಷರು ಕೃಷ್ಣಾರೆಡ್ಡಿ ವಿಠಲರೆಡ್ಡಿ ಮತ್ತು ಉಪಾಧ್ಯಕ್ಷರು ರಾಮರಾವ್ ಗಣಪತಿರಾವ್, ಕರ್ಕಳ ಅಧ್ಯಕ್ಷರು ಜಗದೀಶ್ ಕುಮಾರ್ ಮಾಣಿಕರಾವ್ ಮತ್ತು ರಮೇಶ್ ಕುಮಾರ್, ಆಮೇಲೆ ನಾಗಮಪ್ಪಳ್ಳಿ ಅಧ್ಯಕ್ಷರು ದೇವದಾಸ ಬಾಬುರಾವ್ ಮತ್ತು ಶರಣಬಸಪ್ಪ ಭೀಮರಾವ್. ಕೆಲಸ ಮಾಡ್ಬೇಕಂತ ನಾನು ಬಯಸ್ತೇನೆ ಅಧ್ಯಕ್ಷ ಆಗಿ. ಇದಕ್ಕೆ ನಿಮ್ಮದು ಸಹಾಯ ಬೇಕು ನನಗೆ, ಮತ್ತು ನನ್ನ ಕಡೆಯಿಂದ ಅದೇ ರೀತಿ ಕೆಲಸ ಮಾಡಿ ತೋರಿಸೋದು ಒಂದು ಉತ್ಸಾಹ ಇದೆ. ಇವಾಗ ಪರಿಸ್ಥಿತಿ ಬ್ಯಾಂಕಿನ ಬಹಳ ಗಂಭೀರ ಇದೆ. ಅದಕ್ಕೆ ತಾವೆಲ್ಲ ತಿಳ್ಕೊಂಡು ಎಲ್ಲ ನಿಮಗೆಲ್ಲ ಸಮಸ್ಯೆ ತಿಳಿಸಿ ಈ ಬ್ಯಾಂಕ್ ನಡೆಸ್ಬೇಕಂತ ನನ್ನ ಆಸೆ ಇದೆ. ಈ ಬ್ಯಾಂಕ್ ಒಳ್ಳೆ ನಡೆಸ್ಲಾಕ ನಿಮ್ದೆಲ್ಲ ಸಹಕಾರ ಬೇಕು. ಒಳ್ಳೆ ಸಲಕ್ಕೆ, ಕೆಟ್ಟ ಸಲಕ್ಕಲ್ಲ. ನಾ ಏನಾದ್ರು ತಪ್ಪು ಮಾಡಿದ್ರು ನೀವು ಕೇಳ್ಬೋದು ಯಾವಾಗ, ಎನಿ ಟೈಮ್. ಈ ರೀತಿ ಕೆಲಸ ಮಾಡಿ ಹೋಗ್ಬೇಕಂತ ನನ್ನ ಆಸೆ ಇದೆ. ಅದಕ್ಕೆಲ್ಲ ನಿಮ್ದೆಲ್ಲ ಸಹಕಾರ ಬೇಕು. ಮತ್ತೊಮ್ಮೆ ನಿಮಗೆಲ್ಲರಿಗೆ ಶುಭಾಶಯಗಳನ್ನು ಕೋರುತ್ತಾ, ಬ್ಯಾಂಕಿಂದು ಇಡೀ ಜಿಲ್ಲೆಯಲ್ಲಿ ಅದರಿಂದ ನಾವು ನಿಮಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ. ಸುಮಾರು ವರ್ಷದಿಂದ ಸುಮಾರು 155 ಹಂಗೆ ಟ್ಯಾಕ್ಸ್ ಸೊಸೈಟಿಗಳಿದ್ದಾವೆ. ಹೊಸದಾಗಿ ಎಷ್ಟೊಂದು ಜನ ಈ ಸತಿ ಅಧ್ಯಕ್ಷರಾಗಿದ್ದಾರೆ, ಯುವಕರು ಮಾಡ್ತಾ ಇದ್ದಾರೆ, ಮತ್ತೆ ಹರಸಾಹಸ ಮಾಡಿ ಎಷ್ಟೊಂದು ಜನ ಗೆದ್ದಾರೆ. ಒಂದೊಂದು ಕಡೆ ಎಲೆಕ್ಷನ್ ಆಗಿಲ್ಲ, ಅದು ಯಾವ್ದಾಯ್ತು ಹಿಂದ್ಗಡೆ ಬಿಟ್ಬಿಡೋಣ. ಈಗ ಬರ್ತಕ್ಕಂಥ ದಿನದಲ್ಲಿ ಪಕ್ಷ ಪಾತ ಎಲ್ಲ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಒಂದು ಒಳ್ಳೆ ರೈತರ ಪರ ಕೆಲಸ ಮಾಡೋಣ. DCC ಬ್ಯಾಂಕ್ ಕಡೆಯಿಂದ ನಾವು ಎಲ್ಲರೂ ಆಶ್ವಾಸನೆ ಕೊಡ್ತೀವಿ. ನಮ್ಮ ಡೈರೆಕ್ಟರ್ಸ್ ವತಿಯಿಂದ ತಾವು ಸಹ ಒಳ್ಳೆ ರೀತಿಯಾಗಿ ಅವರಿಗೂ ಹೆಲ್ಪ್ ಆಗಂಗೆ ನಾವೆಲ್ಲರೂ ಕಲ್ತು ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮುಗ್ದೊಮ್ಮೆ ತಮ್ಮೆಲ್ಲರಿಗೆ ಶುಭಾಶಯ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. PKPSನ ಅಧ್ಯಕ್ಷ ಉಪಾಧ್ಯಕ್ಷರ ಸನ್ಮಾನ ಕಾರ್ಯಕ್ರಮ ಜೊತೆಗೆ ಕಾರ್ಯಗಾರದ ಕಾರ್ಯಕ್ರಮ, ವೇದಿಕೆ ಮೇಲೆ ಉಪಸ್ಥಿತ ಕಾರ್ಯಕ್ರಮ. ಯಾಕ್ರಿ ಕಾರ್ಯಕ್ರಮ ಅಂತಂದ್ರೆ ಹೊಸದಾಗಿ ಆಯ್ಕೆಯಾಗಿದ್ದಾರೆ, ಎಲ್ಲರೂ ಪರಿಚಯನೂ ಆಗ್ತದೆ, ಜೊತೆಗೆ ಸನ್ಮಾನ ಕಾರ್ಯಕ್ರಮ. ಯಾಕಂದ್ರೆ ಒಟ್ಟಿಗೆ ಎಲ್ಲರನ್ನ ಕರೆದರ ಪರಿಚಯ, ಆಮೇಲೆ ಕಾರ್ಯಗಾರನ ಇಟ್ಕೊಂಡಿದ್ರೆ ಅವ್ರನ್ನ ಮುಂದಿನ ಹೊಸದಾಗಿ ಬಹಳಷ್ಟು 80% ಜನ ಹೊಸದಾಗಿ ಆಯ್ಕೆ ಆಗಿರ್ಬೇಕೇನೋ ಅಂತೇಳಿ ನನ್ನ ಒಂದು ಅನಿಸಿಕೆ. ಈ ಸಲ ಚುನಾವಣೆ ಹಿಂಗಾಗ್ಯದಂದ್ರೆ ಈ ಸೊಸೈಟಿಯಲ್ಲಿ ಅದರಿಂದ ಉದ್ದೇಶ ಅಂದ್ರೆ ಬಹಳ ಮುಂಚೂಣಿಯಲ್ಲಿ ಕೆಲಸ ಸೊಸೈಟಿಯಲ್ಲಿ ಚೆನ್ನಾಗಿ ಮಾಡಬಹುದು, ಪ್ರಗತಿಪರಶೀಲವಾಗಿ ನಮ್ಮ ಸೊಸೈಟಿಯನ್ನ ಇನ್ನು ಹೆಲ್ದಿಯಾಗಿ ಮಾಡಬಹುದು ಅಂತ ತಿಳ್ಕೊಂಡು ಉತ್ಸಾಹಿಕರಾಗಿ ನೀವೆಲ್ಲರೂ ಬಂದಿದ್ರು ಅಂತ ತಿಳ್ಕೊಂಡು ವೇದಿಕೆ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಸೊಸೈಟಿ ಹೆಲ್ದಿ ಇತ್ತಂದ್ರೆ ಬ್ಯಾಂಕ್ ಹೆಲ್ದಿ, ಬ್ಯಾಂಕ್ ಹೆಲ್ದಿ ಇದ್ರೆ ನಾವು ನೀವೆಲ್ಲ ಹೆಲ್ದಿ. ಅದಕ್ಕೆ ಇಷ್ಟೊತ್ತಿರುವವರೆಗೆ ನಮ್ಮ ಸೋದರ ರೆಡ್ಡಿಯವರು ನಿಮ್ಗೆಲ್ಲರಿಗೂ ತರಬೇತಿ ಕೊಡ್ತಾರೆ. JR ಅವರು ರಿಟೈರ್ ಆಗಿದ್ದಾರೆ, ಎಲ್ಲಾ ಕಡೆ ತರಬೇತಿ ಬಡಿಯೋರು ಸಹಿತ ಅವರು ಕ್ಲಾಸನ್ನು ತಗೊಳ್ಕೊಂಡಿದ್ದಾರೆ. ಆಮೇಲೆ ನಮ್ಮ MD ಸಾಹೇಬರು ಅಂದರು ಇದು ಬಹಳ ವಿಶೇಷವಾಗಿರುವಂತ ಕಾರ್ಯಕ್ರಮ ಅಂತ. ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರಂದ್ರು ಯಾಕ್ರಿ ಇಟ್ಕೊಂಡಿರಲ್ಲ ಇವತ್ತ ಬೋರ್ಡ್ ಇದ್ದಿದ್ದೀನ ಇಲ್ಲಿ ಎಲ್ಲರೂ ಪರಿಚಯ ಆಗ್ಬೇಕು, ಆಮೇಲೆ ತರಬೇತಿ ಆಗ್ಬೇಕು, ಆಮೇಲೆ ಸೊಸೈಟಿ ಹೆಲ್ದಿಯಾಗಿ ನಡಿಬೇಕಾದ್ರೆ ಹೆಂಗ್ ನಡ್ಬೇಕು. ಹೊಸದಾಗಿ ಇವತ್ತ 70-60-70% ಹೊಸದಾಗಿ ಆಯ್ಕೆಯಾಗಿದ್ದಾರೆ. ನೀವು ಜೋರಾಗಿತ್ತು ಈ ಸಲ ಅಂದ್ರ ಎಷ್ಟು ಕಾಂಪಿಟೇಷನ್ ಆಗಿತ್ತಂದ್ರೆ ಯಾವಾಗಲೂ ಕಾಂಪಿಟೇಷನ್ ಇರ್ಬೇಕ್ರಿ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಪತ್ತಿನ ಸಹಕಾರ ಸಂಘ ಬೀದರ್ ವತಿಯಿಂದ ನಿರ್ದೇಶಕರ ಚುನಾವಣೆ 2025 ಸೂರ್ಯಕಾಂತ್ ಮಡಿವಾಳ್ ಮತ್ತು ಮಲ್ಲಿಕಾರ್ಜುನ್ ಶೆಟ್ಕರ್ ಅವರ ನೇತೃತ್ವದಲ್ಲಿ ವೀರಣ್ಣ ಮುದ್ನಾಳೆ, ಭರತ್ ಭೂಷಣ್, ಬಸವರಾಜ್ ಜೈನಪುರೆ, ಶಂಕರಪ್ಪ ಪಸರ್ಗೆ ಮತ್ತು ಮಹೇಶ್ ಕಾಳೆ ಅವರ ಹಿತ ಕಾಪಾಡುವ ಬೆಂಬಲಿತ ಪೆನಾಲ್ಗೆ ಭರ್ಜರಿಯಾಗಿ ಜಯ ಬಾರಿಸಿದೆ. ವೀರಣ್ಣ ಮುದ್ನಾಳೆ ಅವರು ಮಾತನಾಡುತ್ತಾ ಸ್ಪರ್ಧಿಸುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ್ದಕ್ಕೆ ಕೃತಜ್ಞತೆಗಳು ಸಲ್ಲಿಸಿದರು. ಚುನಾವಣೆ ಪ್ರಚಾರದಲ್ಲಿ ಜಿಲ್ಲಾದ್ಯಂತ ಹೋಗಿದ್ದಾಗ ನಮ್ಮ ನೌಕರರ ಬಾಂಧವರು ಬಹಳಷ್ಟು ಬೇಡಿಕೆಗಳನ್ನು ಇಟ್ಟಿದ್ದರು. ಅವನ್ನು ಹಂತ ಹಂತವಾಗಿ ಈಡೇರಿಸುತ್ತೇವೆ. ಮೊದಲನೇ ಸಭೆಯಲ್ಲಿ ಭರವಸೆಗಳನ್ನು ಈಡೇರಿಸುತ್ತೇವೆ. ನಮ್ಮ ವಿರುದ್ಧದ ಬಣದಲ್ಲಿ ಸಾಕಷ್ಟು ಪೈಪೋಟಿ ಇದ್ದು ಅದರಲ್ಲಿ ನಮ್ಮ ಮತದಾರರು ನಮ್ಮ ಕೈ ಬಿಡಲಿಲ್ಲ. ನಮ್ಮ ವಿರೋಧಿ ಬಣಕ್ಕೆ ವಾಶೌಟ್ ಮಾಡಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು.
ಕಾಶಿನಾಥ್ ಬೆಲ್ದಾಳೆ ಬೆಂಬಲಿತ ಪೆನಾಲ್ನ ವೀರಣ್ಣ ಮುದ್ನಾಳೆ ಬಸವರಾಜ್ ಜೈನಾಪುರ್ ಭರತ್ ಭೂಷಣ್ ತಂಡದ 15 ನಿರ್ದೇಶಕರ ಪೈಕಿ 14 ನಿರ್ದೇಶಕರು ಜೈಭೇರಿ ಬಾರಿಸಿದ್ದಾರೆ. ಸುಮಂತ್ ಕಟ್ಟಿಮನಿ, ವಿಜಯಕುಮಾರ್ ಡುಮ್ಮೆ, ಸೂರ್ಯಕಾಂತ್ ಮತ್ತು ಥಾಮಸ್ ಇವರ ಪೆನಾಲ್ನಲ್ಲಿ ಒಬ್ಬರಿಗೆ ಮಾತ್ರ ಜಯವಾಗಿ ಹೀನಾಯ ಸೋಲು ಕಂಡಿದ್ದಾರೆ. ಹೀಗಾಗಿ ಸರ್ವ ಸದಸ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಸಂಘದ ಅಧ್ಯಕ್ಷ ಮಹೇಶ್ ಗಾಳೆ, ಉಪಾಧ್ಯಕ್ಷ ರಾಜ್ಕುಮಾರ್ ಕರುಣೆ ಮಾತನಾಡುತ್ತಾ ಹೇಳಿದ್ದರು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರಿಗೆ ಜಯವಾಗಲಿ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರ ಪತ್ತಿನ ಸಹಕಾರ ಸಂಘಕ್ಕೆ ಜಯವಾಗಲಿ. ಏನೇ ಬರಲಿ ಒಗ್ಗಟ್ಟಿರಲಿ, ಕಾರ್ಮಿಕರ ಒಗ್ಗಟ್ಟು ಎಬಿ ಪತ್ತಿನ ಸಹಕಾರ ಸಂಘಕ್ಕೆ ಜಯವಾಗಲಿ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಕಾರ್ಮಿಕರ ಒಗ್ಗಟ್ಟು ಕಾರ್ಮಿಕರ ಒಗ್ಗಟ್ಟು ಜಯವಾಗಲಿ. ಅದು ಹೊಡೆದಿಲ್ಲ ಅವು ಬರಾಬರ್ ಅಡಿ ಹೊಡೆದ್ರಿಗೇನ ಎಲ್ಲರೂ ಕೆಇಬಿ ನೌಕರರ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದಿತ್ತು. ಅದೇ ರೀತಿ ಈ ಒಂದು ಪ್ಯಾನಲ್ ಬಸವರಾಜ್ ಜೈನಾಪುರೆ, ವೀರಣ್ಣ ಮುದನಾಳೆ ಹಾಗೂ ಭರತ್ ಭೂಷಣ್ ಅವರ ಪ್ಯಾನಲ್ಲು ಭರ್ಜರಿಯಾಗಿ ಜಯಭೇರಿ ಗಳಿಸಿದೆ ಅಂತೇಳಿ ಮುಖಾಂತರ ಹೇಳ್ತೀನಿ. ಅದೇ ರೀತಿ ಈ ಒಂದು ಚುನಾವಣೆ ಪ್ರಚಾರದಲ್ಲಿ ನಾವು ಜಿಲ್ಲಾದ್ಯಂತ ಹೋಗಿದಾಗ ನಮ್ಮ ನೌಕರ ಬಾಂಧವರು ಭಾಳಷ್ಟು ಮನವಿಗಳನ್ನು ಇಟ್ಟಿದ್ದಾರೆ. ಆ ಮನವಿಗಳು ಏನಂದರೆ 7 ಲಕ್ಷದಿಂದ 10 ಲಕ್ಷದವರೆಗೆ ನಾವು ಸಾಲ ಕೊಡ್ತೀವಿ ಅಂತ ಹೇಳಿವಿ. ಅದೇ ರೀತಿ ಬಡ್ಡಿ ದರವನ್ನು ಕೂಡ ಕಡಿಮೆ ಮಾಡಿ ಅಂತ ಹೇಳ್ಯಾರ, ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತೀನಿ. ಅದೇ ಪ್ರಕಾರ 7 ಲಕ್ಷ ಕೊಟ್ಟಿದ್ದರೂ ಕೂಡ, ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಮೇಂಟೆನೆನ್ಸ್ ಜನ ಒಂದು ಪ್ರತಿ ದಿವಸ ಒಂದು ಸಾವಿನ ಜೊತೆ ಸರಸ ಆಡ್ತಾರೆ ಕೆಲಸ ಮಾಡಲಿಕ್ಕೆ ಹೋದಾಗ. ಅದಕ್ಕೆ ಎಮರ್ಜೆನ್ಸಿ, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನಾವು 1 ಲಕ್ಷ ಅಥವಾ 2 ಲಕ್ಷ ರೂಪಾಯಿ ಲೋನ್ ಕೊಟ್ಟು ಕೂಡ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನಾವು ಈ ಎಕ್ಸ್ಟ್ರಾ ಲೋನ್ ಕೂಡ ಮಾಡ್ತೀವಿ ಅಂತೇಳಿ ಅವ್ರಿಗೆ ಭರವಸೆ ಕೊಟ್ಟಿದ್ದೀವಿ. ಆ ಭರವಸೆಯನ್ನು ಈ ಒಂದು ಸಮಯದಲ್ಲಿ ಈಗಾಗಲೇ ನಮ್ಮ ತಂಡ ಜಯಭೇರಿ ಗಳಿಸಿ ಬಂದಿದೆ. ಈಗ ಒಂದು ನೆಕ್ಸ್ಟ್ ಒಂದು ಮೀಟಿಂಗ್ನಲ್ಲಿ ನಾವು ಈ ಎಲ್ಲ ಸವಲತ್ತುಗಳು ನಮ್ಮ ಸರ್ವ ಸದಸ್ಯರಿಗೆ ಕೊಡ್ತೀವಿ ಅಂತೇಳಿ ಮುಖಾಂತರ ಹೇಳ್ತೀನಿ. ಅದೇ ರೀತಿ ಇವತ್ತು ನಮ್ಮ ಅಪೋಸಿಟ್ ತಂಡ ಸುಮಾರು 33 ಜನ ಕಣದಲ್ಲಿದ್ದೀವಿ ನಾವು ಸಾಮಾನ್ಯ ಜನರಲ್ಲಿ. ಅದರಲ್ಲಿ ನಾವು ಇವತ್ತು 9 ಜನ ಏನದಂತಂದ್ರೆ ನಾವು ಜಯಭೇರಿ ಗಳಿಸಿದೆವು. ಯಾಕಂದ್ರೆ ಯಾರೇ ಇರಲಿ ಇವತ್ತಿನ ದಿವಸ ಭಾಳ ಸಾಕಷ್ಟು ಒಂದು ಪೈಪೋಟಿ ಇತ್ತು. ಭಾಳಷ್ಟು ಜನ ಇಂಡಿಪೆಂಡೆಂಟ್ ಹಾಕಿರು. ಆದರೂ ಕೂಡ ಇವತ್ತು ನಮ್ಮ ಮತದಾರರು ಬಂಧುಗಳು ಇವತ್ತಿನ ದಿವಸ ನಮ್ಮ ಅಣ್ಣತಮ್ಮಂದಿರು ನಮ್ಮ ಕೈ ಬಿಟ್ಟಿಲ್ಲ, ನಮ್ಮ ಪೆನಲ್ಲಿಗೆ ಒಂದು ವಿಶ್ವಾಸ ಇಟ್ಟು ವೋಟ್ ಹಾಕ್ಯಾರ. ಅದು ಅವ್ರದ್ದು ಏನೇ ಆಶೆಗಳು ಇರಲಿ ಮುಂದಿನ ದಿವಸದಲ್ಲಿ ನಾವು ಈಡೇರಿಸ್ತೇವೆ ಮತ್ತು ನಮ್ಮ ಪತ್ತಿನ ಸಹಕಾರ ಸಂಘದಿಂದ ಅವರಿಗೆ ಒಂದು ಒಳ್ಳೆಯ ರೀತಿಯಿಂದ ಸೌಲಭ್ಯಗಳನ್ನು ಕೊಡ್ತೀವಿ ಅಂಥೇಳಿ ಈ ಮೂಲಕ ಹೇಳುತ್ತಾ, ನಮ್ಮದು ಅಪೋಸಿಟ್ ಪೆನಲ್ ಏನಿತ್ತು ಅದು ಸುಮಂತ್ ಕಟ್ಟಿಮನಿ, ವಿಜಯಕುಮಾರ್ ಡುಮ್ಮೆ ಮತ್ತು ಥಾಮಸ್ ಹುಮ್ನಾಬಾದ್ ಅಂತೇಳಿ ನಾನು ಈ ಮೂಲಕ ಹೇಳ ಬಯಸ್ತೀನಿ. ಅದು ಪೂರಾ ಏನದ ಅಂತಂದ್ರೆ ವಾಶೌಟ್ ಆಗ್ಯದ ಅಂತೇಳಿ ಈ ಸಮಯದಲ್ಲಿ ನಾನು ಹೇಳ ಬಯಸ್ತೀನಿ. ನಡೆದ ಕರ್ನಾಟಕ ಪ್ರಸರಣ ನಿಗಮ ನೇಮಿತ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ತಂಡವು ಭರ್ಜರಿಯಾಗಿ ಏನಪ್ಪ ಅಂದ್ರೆ ನಾವು ಜಯ ಗಳಿಸಿದ್ದೀವಿ. ಎಲ್ಲ ನೌಕರ ಬಾಂಧವರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ನಮ್ಮನ್ನು ಮತ ನೀಡಿ ನಮ್ಮನ್ನು ಗೆಲ್ಲಿಸಿದ್ದಾರೆ. ಅವರು ಮತ್ತು ಅವರಿಗೆ ನಾವು ಕೊಟ್ಟಂಥ ಆಶ್ವಾಸನೆಗಳನ್ನು ನಾವು ಮೊದಲನೇ
ಮೀಟಿಂಗ್ದಲ್ಲಿ ಏನಪ್ಪ ಅಂದ್ರೆ ನಾವು ಅದನ್ನು ಪೂರೈಸಲು ನಾವು ಕ್ರಮ ಕೈಗೊಳ್ಳುತ್ತೇವೆ ಎಂದು ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ನಮ್ಮ ತಂಡದಿಂದ ಭರ್ಜರಿಯಾಗಿ ಗೆಲುವು ಸಾಧಿಸಿದೆ. ಅದಕ್ಕೆ ನಮ್ಮ ಮತದಾರರಿಗೆ ಧನ್ಯವಾದ ತಿಳಿಸುತ್ತೇನೆ ಮೊಟ್ಟ ಮೊದಲನೇದಾಗಿ. ಅದೇ ರೀತಿ ನಾವು ನಮ್ಮ ನೌಕರ ಬಾಂಧವರಿಗೆ ನಾವು ಎಲೆಕ್ಷನ್ ಬಿಫೋರ್ ಏನೇನು ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ, ಅದು ಈ ಗೆದ್ದಿನ ಬಾದ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಮೇಲೆ ಇನ್ನು ಇಡೀ ನಮ್ಮ ಟೀಮಿನಲ್ಲಿ ನಮ್ಗೆ ಎಲ್ಲರಿಗೂ ಭಾಳ ಪ್ರಚಂಡ ಬಹುಮತ ಗೆಲ್ಲಿಸಿದ್ದಾರೆ. ಅದಕ್ಕೆ ನಾನು ನಮ್ಮ ಮತ ಬಾಂಧವರಿಗೂ ನನ್ನಿಂದ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಪದ್ಮಶಾಲಿ ಸಮಾಜ ಅತ್ಯಂತ ಹಿಂದುಳಿದ ಸಮಾಜವಾಗಿದೆ. ಹೀಗಾಗಿ ರಾಜ್ಯ ಮತ್ತು ರಾಷ್ಟ್ರಾದ್ಯಂತ ಸಂಘಟಿತ ಹೋರಾಟ ಮತ್ತು ಐಕ್ಯತೆಗಾಗಿ ಸಮಾವೇಶದ ಮೂಲಕ ಪ್ರತಿಯೊಬ್ಬರೂ ಶ್ರಮಿಸಬೇಕೆಂದು ಪದ್ಮಶಾಲಿ ಸಮಾಜದ ಸಮಿತಿಯ ಗೌರವಾಧ್ಯಕ್ಷರಾದ ರಾಮಕೃಷ್ಣನ್ ಸಾಳೆ ತಿಳಿಸಿದರು. ನಗರದ ರಾಂಪುರೆ ಕಾಲನಿಯಲ್ಲಿರುವ ಶ್ರೀ ಗುರುದತ್ತ ಧ್ಯಾನ ಮಂದಿರ ಸಭಾಂಗಣದಲ್ಲಿ ಪದ್ಮಶಾಲಿ ಸಮಾಜ ಸಮಿತಿ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ ಪದ್ಮಶಾಲಿ ಸಮಾಜ ಬೃಹತ್ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ಪದ್ಮಶಾಲಿ ಸಮಾಜ ಪರಿಶ್ರಮದಿಂದ ದುಡಿಯುವ ಸಮಾಜವಾಗಿದೆ. ಆದರೆ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಬೇಕು, ಒಗ್ಗಟ್ಟಿನಿಂದ ಬದುಕಬೇಕು. ಮಾರ್ಕಂಡೇಯ ಜಯಂತಿ ತಪ್ಪದೆ ಆಚರಣೆ ಮಾಡಿ ಭಕ್ತಿ ಶ್ರದ್ಧೆ ಮತ್ತು ನಿಷ್ಠೆ ಹಾಗೂ ಪ್ರಾಮಾಣಿಕತೆಯು ತಮ್ಮ ಉಸಿರಾಗಿಸಿಕೊಳ್ಳಬೇಕು. ಮಹಿಳೆಯರು ಕೂಡ ಎಲ್ಲ ರಂಗಗಳಲ್ಲಿ ಸಾಧನೆ ಮಾಡಲು ಮುಂದೆ ಬರಬೇಕೆಂದು ರಾಮಕೃಷ್ಣನ್ ಸಾಳೆ ಕರೆ ನೀಡಿದ್ದರು. ಸಮಾವೇಶದಲ್ಲಿ ಕೈಗೊಂಡ 6 ನಿರ್ಣಯಗಳು: ಪದ್ಮಶಾಲಿ ಅಭಿವೃದ್ಧಿ ನಿಗಮ ಸ್ಥಾಪಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸುವುದು, ಪದ್ಮಶಾಲಿ ಸಮುದಾಯ ನಿರ್ಮಾಣಕ್ಕಾಗಿ ಒಂದು ಸಿಎ ನಿವೇತನ ನೀಡಬೇಕೆಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸುವುದು, ಸ್ಕಿಲ್ ಡೆವಲಪ್ಮೆಂಟ್ಗಳಂತಹ ಕೆಲಸಗಳನ್ನು ಸಮಾಜದ ಮಹಿಳೆಯರಿಗೆ ನೀಡಿ ಸರ್ಕಾರ ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು, ಶೈಕ್ಷಣಿಕವಾಗಿ ಸಮಾಜದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಬೇಕು ಮತ್ತು ಸರ್ಕಾರಿ ನೌಕರುಗಳಲ್ಲಿ ಸಡಿಲ ನೀತಿ ಅಳವಡಿಸಬೇಕು, ಕೈಗಾರಿಕೆ ಹೆಚ್ಚಿನ ಆದ್ಯತೆ ನೀಡಿ ಪರವಾನಗಿ ಮತ್ತು ಧನ ಸಹಾಯ ಸರ್ಕಾರ ಮಾಡಬೇಕು. ಸಮಾಜದ ಸಂಘಟನೆಗಾಗಿ ರಾಷ್ಟ್ರಾದ್ಯಂತ ಸಮಾವೇಶ ಆಯೋಜಿಸುವುದು. ಈ 6 ಪ್ರಮುಖ ನಿರ್ಣಯಗಳನ್ನು ಸಮಾವೇಶದಲ್ಲಿ ಕೈಗೊಳ್ಳಲಾಯಿತು. ಪದ್ಮಶಾಲಿ ಸಮಾಜದ ಬೀದರ್ ಜಿಲ್ಲಾಧ್ಯಕ್ಷ ಮೋಹನ್ ಬಾಚಾ ನಿರ್ಣಯಗಳನ್ನು ಮಂಡಿಸಿದ್ದರು. ಪದ್ಮಶಾಲಿ ಸಮಾಜ ಸಮಿತಿ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ರಾಜ್ಕುಮಾರ್ ಬಿಚ್ಚಾ ಅನುಮೋದಿಸಿದ್ದರು. ಸಮಾವೇಶದಲ್ಲಿ ನೆರೆದ ಎಲ್ಲ ಸಮಾಜ ಬಾಂಧವರು ಕರುತಾಂಡನ ಮೂಲಕ ಒಪ್ಪಿಗೆ ಸೂಚಿಸಿದ್ದರು. ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹೈದರಾಬಾದ್ನ ಅಖಿಲ ಭಾರತ ಪದ್ಮಶಾಲಿ ಸಂಘದ ಅಧ್ಯಕ್ಷ ಕಂದಗಟ್ಲಿ ಸ್ವಾಮಿ, ಪದ್ಮಶಾಲಿ ಉತ್ತರ ಕರ್ನಾಟಕ ಪ್ರಾಂತ್ಯ ಸಂಘದ ಅಧ್ಯಕ್ಷ ಕಾಳಪ್ಪ ಕೊಂಗತ್ತಿ, ಸಂಘದ ಹೈದರಾಬಾದ್ನ ಪ್ರಧಾನ ಕಾರ್ಯದರ್ಶಿ ಗಡ್ಡಂ ಜಗನ್ನಾಥ್, ಸಂಘದ ಹುಬ್ಬಳ್ಳಿ ಕಾರ್ಯದರ್ಶಿ ರವೀಂದ್ರ ಸಂಗಮ್, ಸಂಘದ ಹೈದರಾಬಾದ್ನ ಕಾರ್ಯಕಾರಿಣಿ ಸದಸ್ಯೆ ರುಕ್ಮಿಣಿ ಗಣೇಶ್ ಸಾಂಗ, ನೇಕಾರರ ಸಮುದಾಯಗಳ ಒಕ್ಕೂಟದ ಕಲಬುರಗಿ ಅಧ್ಯಕ್ಷ ಪ್ರದೀಪ್ ಸಂಘ, ಚಿಡುಗುಪ್ಪ ಅಧ್ಯಕ್ಷ ವೀರಪ್ಪ ಜಟಾಲ್, ಜಹೀರಾಬಾದ್ ಅಧ್ಯಕ್ಷ ಗಡ್ಡಂ ಜನಾರ್ದನ್, ಸದಾಶಿವಪೇಟ್ ಅಧ್ಯಕ್ಷ ಮೈಕಲ್ ಜನಾರ್ದನ್, ಸಂಗಾರೆಡ್ಡಿ ಅಧ್ಯಕ್ಷ ಕೊಪ್ಪೇರಿ ವೆಂಕಟ್ ಹರಿಹರ್ ಕಿಶನ್, ಬೀದರ್ ನಿರ್ದೇಶಕ ಪುನೀತ್ ಸಾಳೆ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಸಮಾಜದ ಪ್ರಮುಖರು, ಬಾಂಧವರು ಉಪಸ್ಥಿತರಿದ್ದರು. ಇದೇ ವೇಳೆ ಸಮಾಜಕ್ಕೆ ಹಲವಾರು ವರ್ಷಗಳಿಂದ ದುಡಿದ ರಾಮಕೃಷ್ಣನ್ ಸಾಳೆ ಅವರಿಗೆ ಪದ್ಮಶಾಲಿ ಸಮಾಜದ ವತಿಯಿಂದ ಸಮಾಜ ಶಿಲ್ಪಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಮಾಜದ ಕುಲಬಾಂಧವರಿಗೆ ಸನ್ಮಾನಿಸಲಾಯಿತು. ಜಿಲ್ಲಾ ಸಮಾವೇಶವನ್ನು ಏರ್ಪಡಿಸಿದ್ದೇವೆ. ಪ್ರಾಂತದ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲವೂ ನಮ್ಮಲ್ಲಿ ಬಂದು ಇವತ್ತಿನ ಕಾರ್ಯಕ್ರಮಕ್ಕೆ ಶೋಭೆ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿಯ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಬಿಜ್ಜಾ ಅವರು ಪ್ರಪ್ರಥಮವಾಗಿ ಈ ಸಮಾವೇಶನ ಆಯೋಜಿಸಬೇಕು, ಎಲ್ಲ ಜನರಿಗೆ, ಬೀದರ್ ಜಿಲ್ಲೆಯ ಎಲ್ಲ ಜನರಿಗೂ ಇದರ ಬಗ್ಗೆ ಮಾಹಿತಿ ಕೊಡಬೇಕು, ಸಮಾಜದ ಬಗ್ಗೆ ಎಚ್ಚರಿಕೆ ಕೊಡಬೇಕು, ರಾಷ್ಟ್ರ ಪ್ರೇಮ ಮತ್ತು ರಾಷ್ಟ್ರಭಕ್ತಿ ಮತ್ತು ಸಮಾವೇಶದಲ್ಲಿ ಎಲ್ಲರಿಗೂ ತಿಳಿಸಬೇಕು. ಎಲ್ಲ ಜನರು ಪ್ರೀತಿಯಿಂದ ಬದುಕಿ ಒಗ್ಗಟ್ಟಾಗಿ ಇರಬೇಕು. ನಮಗಾಗಿ ಸರ್ಕಾರಕ್ಕೆ 5 ನಿರ್ಣಯಗಳನ್ನು ತಕ್ಕೊಂಡು ಕಳಿಸಿದ್ದೇವೆ. ನಮಗೆ ಒಂದು CA ಸೈಟ್ ಕೊಡಬೇಕು. ಎರಡನೇದಾಗಿ ನಿವೇಶನದ ಮೇಲೆ ಒಂದು ನಮ್ಮ ಭವನವನ್ನು ಕಟ್ಟಿಕೊಡಬೇಕು. ಮತ್ತು ಎಲ್ಲರಿಗೂ ಒಂದು ಸ್ಕಿಲ್ ಡೆವಲಪ್ಮೆಂಟಿನ ವ್ಯವಸ್ಥೆ ಮಾಡಬೇಕು. ಆಮೇಲೆ ಎಲ್ಲರಿಗೂ ಗೃಹ ಕೈಗಾರಿಕೆಗಳನ್ನು ಕೊಡಬೇಕು. ನಮ್ಮ ಜನರು ಬಡವರಿದ್ದಾರೆ, ಹೆಣ್ಣುಮಕ್ಕಳು ಮನೆಯಲ್ಲಿ ಖಾಲಿ ಇರ್ತಾರೆ, ಸುಶಿಕ್ಷಿತರು ಅಲ್ಲ, ಆದರೆ ಕರಕುಶಲತೆಯನ್ನು ಒದಗಿಸಿಕೊಡಬೇಕು ಅನ್ನೋ ಒಂದು ನಿರ್ಣಯವನ್ನು ನಾವು ಸರ್ಕಾರಕ್ಕೆ ಒತ್ತಾಯಿಸಿ ಈ ಸಮಾವೇಶದ ನಿರ್ಣಯ ತಗೊಂಡಿದ್ದೇವೆ. ಪದ್ಮಶಾಲಿ ಸಮಾಜ ಬೀದರ್
ಜಿಲ್ಲಾದಲ್ಲಿ ಭಾಳ ಹಿಂದುಳಿದ ಸಮಾಜ. ಇದು 2014ರಿಂದ ನಮ್ಮ ಸಮಾಜದಲ್ಲಿ ಯಾವುದೇ ಚಟುವಟಿಕೆಗಳು ಇದ್ದಿಲ್ಲ. ಎಲ್ಲ ಸಮಾಜಗಳನ್ನು ನೋಡಿದಾಗ ನಮ್ಮ ಸಮಾಜ ಭಾಳ ಇದ್ದಿದೆ ಅಂತ ತಿಳಿದು ನಮ್ಮ ಎಲ್ಲ ಹುಡುಗರು ಇದಕ್ಕೆ ನಾವು ನಮ್ಮ ಸಮಾಜ ಬೆಳೆಸಬೇಕಂತೇಳಿ ಒಂದು ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗ್ ಮಾಡಿದ ನಂತರ ನಾವೆಲ್ಲ ಕೂಡಿ ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ 6 ತಿಂಗಳಿಂದ ನಮ್ಮದು ಒಂದು ಮೀಟಿಂಗ್ ನಡೀತಾ ಇತ್ತು. ನಾವು ನೋಡ್ತಾ ಹೋದಾಗ ನಮ್ಮ ಸಮಾಜ ಎಷ್ಟದ ಅಂತ ನೋಡ್ಲಿಕ್ಕೆ ಹೋದಾಗ ಖಾಲಿ ತಾಲೂಕಿನಲ್ಲಿ 252 ಮನೆ ಇದೆ. ನಮ್ಮದು ಸುಮಾರು 12ರಿಂದ 1400 ಓಟಿದೆ. ಆದರೆ ನಮಗೆ ಗೊತ್ತಿದ್ದಿಲ್ಲ. ಅದಕ್ಕೆ ಈ ಸಲ ಒಂದು ಒಳ್ಳೆಯ ಒಂದು ಸಮ್ಮಿಲನ ಮಾಡಿ ಒಬ್ರದೊಬ್ಬರು ಪರಿಚಯ, ಯಾಕಂದ್ರೆ ಅವ್ರು ಯಾವ ಸಮಾಜದವ್ರು ಗೊತ್ತಿಲ್ಲ, ನಾ ಯಾವ ಸಮಾಜದವ್ರು ಗೊತ್ತಿಲ್ಲ. ಹಾಗಾಗಿ ಸಮ್ಮಿಲನ ಮಾಡಿ ಒಬ್ರದೊಬ್ಬರು ಸಮಾಜ ಇದು ಮಾಡಿ ಮುಂದೆ ಬೆಳೆಸಬೇಕು ಅಂಥೇಳಿ ತೀರ್ಮಾನ ಮಾಡಿ ಇವತ್ತೊಂದು ಸಮ್ಮೇಳನ ಇಟ್ಕೊಂಡಿದ್ವಿ. ಸುಮಾರು 1000ಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ. ಇವತ್ತು ಒಂದು ఒళ్ళే కార్యక్రమం ఆయితు. ఈరోజు ఇక్కడ గొప్పగా కార్యక్రమం జరిగింది. ఏంటిదంటే పద్మశాలి సమాజ సమితి మరియు చారిటబుల్ ట్రస్ట్ బీదర్లో ఈ కార్యక్రమం మాకు చాలా ఎంతో గొప్పగా గర్వంగా సమావేశం ఎంతో గొప్పగా చాలా జరిగింది. ఇక్కడ సమావేశం జరిగినందుకు చాలా సంతోషంగా ఉంది. ఈ సంఘటనలో ఈ సంఘంలోని పద్మశాలి సంఘంలోని కుల బాంధవులకు మరియు సంఘ సేవకర్త సంఘంలోని సంఘ సభ్యులందరికీ నా అభినందనలను చేసుకుంటున్నాను. ఇక్కడ అందరి ప్రజల సంక్షేమంలో మాకు సహాయం చేయాలని వారి ఆలోచనలతో వారి మాటల రూపంలో మాకు ఎంతో గర్వంగా చెప్పారు. మాకు పూర్తి విశేషాలలో వాళ్ళు సేవలను అందిస్తారనే భావంతో నేను సంతోషిస్తున్నాను. ನಗರದ ಪಕ್ಕಲ್ವಾಡದ ಶ್ರೀರಾಮ್ ಫಂಕ್ಷನ್ ಹಾಲ್ ಹಿಂದುಗಡೆಯ ರೋಸ್ ಮೆಮೋರಿಯಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಫೆಬ್ರವರಿ 1 ಮತ್ತು 2ರಂದು ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಈ ವಸ್ತು ಪ್ರದರ್ಶನವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಶಾಲೆಯ ಅಧ್ಯಕ್ಷರಾದ ಫೆಲಮನ್ ರಾಜ್ ಪ್ರಸಾದ್ ಅವರು ಮಕ್ಕಳು, ಬಾಲಕರು, ಅತಿಥಿಗಳು ಮತ್ತು ಶಿಕ್ಷಕರಿಗೆ ಹರ್ಷ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳು ಸ್ವತಃ ತಯಾರಿಸಿದ ಮಾದರಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದರು ಎಂದು ಶಾಲೆಯ ಅಧ್ಯಕ್ಷ ಫೆಲಮನ್ ರಾಜ್ ಪ್ರಸಾದ್ ತಿಳಿಸಿದ್ದರು. ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರಾದ ನೆಲ್ಸನ್ ಸುಮಿತ್ರಾ, ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಅರವಿಂದ್ ಕುಮಾರ್ ಅರಳಿ, ನಗರಸಭೆ ಸದಸ್ಯರಾದ ಸುಮನ್ ಜೋಶುವಾ, ಆಜುಮ್ ಖಾನ್, ಮಂಗಲ್ಪೇಟ್ನ ಸಿಆರ್ಪಿ ಶೈಲಾ, ಎನ್ಎಸ್ಯುಐ ಜಿಲ್ಲಾ ಘಟಕದ ಅಧ್ಯಕ್ಷ ಸಚಿನ್ ಮಲ್ಕಾಪುರ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಎಂದು ಹೇಳಿದರು. ರೋಸ್ ಮೆಮೋರಿಯಲ್ ಸ್ಕೂಲ್ ವತಿಯಿಂದ ಅನ್ವೇಷಣಾ 2025 ತುಂಬ ಸಕ್ಸಸ್ಫುಲ್ ಆಗಿ ನಡೀತು. ಇದರಲ್ಲಿ ಸುಮಾರು ಅಂದಾಜು 4ರಿಂದ 4,500 ಜನ ಪೋಷಕರು, ಪಾಲಕರು ಮತ್ತು ಗೆಸ್ಟ್ ಮತ್ತು ಓಣಿದವರು, ಹಿತೈಷಿಗಳು, ಸ್ನೇಹಿತರು ಮತ್ತು ಬೇಕಾದ ಎಲ್ಲ ಆಸಕ್ತಿ ಉಳ್ಳವರು ಬಂದು ಈ ಒಂದು ಎಕ್ಸಿಬಿಷನ್ನಲ್ಲಿ ವೀಕ್ಷಣೆ ಮಾಡಿ ಆ ಮಕ್ಕಳು ಮಾಡಿದಂಥ ಎಲ್ಲ ಮಾನ್ಯುಮೆಂಟ್ಸ್ ಇರ್ಬೋದು, ಆ್ಯಸಿಡ್ ರೇನ್ ಮಾನ್ಯುಮೆಂಟ್ ಇರ್ಬೋದು, ಸ್ಪೇಸ್ ಇರ್ಬೋದು, 7 ವಂಡರ್ಸ್ ಆಫ್ ದ ವರ್ಲ್ಡ್ ಇರ್ಬೋದು, ಸ್ವರ ವ್ಯಂಜನ ವಿಷಯಕ್ಕೆ ಯಾವ ರೀತಿ ಸುಲಭವಾಗಿ ಕಲಿಯುವ ವಿಧಾನ ಇರ್ಬೋದು, ಸ್ವರ ವ್ಯಂಜನ ಮಾತ್ರವಲ್ಲದೆ ಪ್ರಾಪರ್ ನೌನ್, ವರ್ಬ್, ಇದು ಗ್ರಾಮರ್ ವಿಷಯದಲ್ಲಿ ಕೂಡ ಸುಲಭವಾಗಿ ಕಲಿಯುವಂಥ ಒಂದು ವಿಧಾನಗಳು. ಆಮೇಲೆ ಹಾರ್ಟ್, ಡೈಜೆಸ್ಟಿವ್ ಸಿಸ್ಟಮ್, ಬ್ರೈನ್ ಇಂತ್ಯಾದಿ ಎಲ್ಲ ಒಂದು ಎಕ್ಸಿಬಿಷನ್ನಲ್ಲಿ ಮಕ್ಕಳು ತುಂಬ ಒಳ್ಳೆ ರೀತಿಯಿಂದ ಎಕ್ಸಿಬಿಟ್ ಮಾಡಿ ಸಕ್ಸಸ್ಫುಲ್ ಮಾಡಿದ್ದಕ್ಕಾಗಿ ಮಕ್ಕಳಿಗೂ, ಶಿಕ್ಷಕ ವೃಂದದವರಿಗೂ, ಪ್ರಿನ್ಸಿಪಾಲ್ ಅವರಿಗೂ, ವೈಸ್ ಪ್ರಿನ್ಸಿಪಾಲ್ ಅವರಿಗೂ, ಅಡ್ಮಿನಿಸ್ಟ್ರೇಟರ್ ಅವರಿಗೂ ಮತ್ತು
ಎಲ್ಲ ಪಾಲಕರು ಪೋಷಕರಿಗೂ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. From Rose Memorial English Medium School, Bidar, we are very glad for having arranged our school's annual exhibition 2025. Since 2 days, we have been able to conduct this grand event very successfully. I can say that so many visitors poured in and they encouraged the students. They took part in our exhibition and they have given their various views and they encouraged through their words. I thank all the media brothers for lending their support towards us, and my heartfelt thanks to all the parents for their support and for their everything what they have done for their children. I thank all my staff, Rose Memorial School, and all the students with the bottom of my heart for all their hard work and for making this event possible. Thank you. I'm Sainath. I'm studying in LKG. My school's name is Rose Memorial School. I am tiger and strong and brave. I like to play in the jungle. I am the national animal of India. Bye, because I'm going to eat meat. Thank you. ರಾಜ್ಯದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಬಾಣಂತಿಯರ ಸಾವಿಗೆ ಸರ್ಕಾರದ ನಿರ್ಲಕ್ಷ್ಯತನ ಮತ್ತು ಕಳಪೆ ಔಷಧಿ ವಿತರಣೆಯೇ ಮೂಲ ಕಾರಣವಾಗಿದೆ. ಈ ವಿಷಯ ತನಿಖೆಯಲ್ಲಿ ಸಾಬೀತಾಗಿದೆ ಎಂದು ಡ್ರಗ್ ಆಕ್ಷನ್ ಫಾರಂ ಕರ್ನಾಟಕ ಹಾಗೂ ಸಾರ್ವತ್ರಿಕ ಆರೋಗ್ಯ ಆಂದೋಲನದ ಪ್ರಮುಖರಾದ ಡಾಕ್ಟರ್ ಗೋಪಾಲ್ ದಾಬ್ಡೆ ತಿಳಿಸಿದ್ದರು. ನಗರದ ಗಣೇಶ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡುತ್ತಾ ಫೆಬ್ರವರಿ 3ರಿಂದ 14ರವರೆಗೆ ಬೀದರ್ನಿಂದ ಬೆಂಗಳೂರಿನವರೆಗೆ ಆರೋಗ್ಯ ಹಕ್ಕಿನ ಔತ ಹಾಗೂ ಜನಜಾಗೃತಿ ಮಾಡಲಾಗುತ್ತಿದೆ ಎಂದು ಪ್ರತಿಪಾದಿಸಿದರು. ಇಡೀ ರಾಜ್ಯಕ್ಕೆ ಔಷಧ ಒದಗಿಸುವ ಕರ್ನಾಟಕ ರಾಜ್ಯ ವೈದ್ಯಕೀಯ ಸೇವಾ ನಿಗಮ ನಿಯಮಿತ ಸಂಸ್ಥೆಯ ಪರೀಕ್ಷೆ ಮಾಡಿದೆ. ಔಷಧಿಗಳನ್ನು ನೇರವಾಗಿ ಸರಬರಾಜು ಮಾಡಿದ್ದಕ್ಕೆ ಬಾಣಂತಿಯರ ಸಾವು ಸಂಭವಿಸುತ್ತಿವೆ. ರಕ್ತನಾಳದೊಳಗೆ ಕೊಡುವ ಔಷಧವನ್ನು ಪಶ್ಚಿಮ ಬಂಗಾಳದ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಕಂಪನಿಯ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಸರಬರಾಜು ಮಾಡಿದೆ. ಈ ಔಷಧವು ಗುಣಮಟ್ಟದಿಂದ ಕೂಡಿರಲಿಲ್ಲವೆಂಬ ಕಾರಣ ಗೊತ್ತಿದ್ದರೂ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ಎಂದು ಆರೋಪಿಸಿದ್ದರು. ಬಳ್ಳಾರಿ ಹಾಗೂ ಕರ್ನಾಟಕದ ಹಲವಾರು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಗುಣಮಟ್ಟವಿಲ್ಲದ ಸೈಲೆನ್ಗಳ ನೀಡಿದ್ದರಿಂದ ತಾಯಿಯಂದಿರು ಸಾವನ್ನಪ್ಪಿದ ಬಗ್ಗೆ ಅಭಿಪ್ರಾಯ ಕ್ರೋಢೀಕರಿಸಲು ಈ ಔತ ನಡೆಯುತ್ತಿದೆ. ಆದ್ದರಿಂದ ಪಶ್ಚಿಮ ಬಂಗಾಳದ KSMSCL ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅದನ್ನು ವೆಬ್ಸೈಟ್ನಲ್ಲಿ ಹಾಕಬೇಕು. ರಾಜ್ಯದ ಸಿಎಂ ಹಾಗೂ ಆರೋಗ್ಯ ಸಚಿವರು ಇದನ್ನು ಸರಿಪಡಿಸುವ ಕ್ರಮ ಕೈಗೊಳ್ಳಬೇಕೆಂದು ದಾಬ್ಡೆ ತಿಳಿಸಿದ್ದರು. ತಮಿಳುನಾಡಿನ ವೈದ್ಯಕೀಯ ಸೇವಾ ನಿಗಮದ ಮಾದರಿಯಲ್ಲಿ ರಾಜಕೀಯ ಹಸ್ತಕ್ಷೇಪವಿಲ್ಲದಂತೆ ಅಧಿಕಾರಿಗಳು ತಲೆ ಹಾಕದಂತೆ KSMSCL ಕಂಪನಿಯನ್ನು ರಾಜ್ಯದಲ್ಲಿಯೂ ಸ್ವತಂತ್ರ ಸಂಸ್ಥೆಯಾಗಿ ಮಾಡಬೇಕಾಗಿದೆ. ರಾಜಸ್ಥಾನದ ಆರೋಗ್ಯ ಹಕ್ಕು ಕಾಯ್ದೆ ರಾಜ್ಯದ ಜನರಿಗೆ ನ್ಯಾಯ ಒದಗಿಸುತ್ತದೆ. ನಮ್ಮ ರಾಜ್ಯಕ್ಕೂ ಈ ರೀತಿಯ ಕಾಯ್ದೆ ಜಾರಿ ಮಾಡಬೇಕಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಗಳನ್ನು ಹೊರಗೆ ಬರೆದು ಕೊಡಬಾರದು. ಆಸ್ಪತ್ರೆಗಳ ಸುತ್ತಮುತ್ತ ಖಾಸಗಿ ಮೆಡಿಕಲ್ ಇರದಂತೆ ನೋಡಿಕೊಳ್ಳಬೇಕೆಂದು ಆಗ್ರಹಿಸಿದ್ದರು. ನಮ್ಮ ಕರ್ನಾಟಕ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಈ ನಿಟ್ಟಿನಲ್ಲಿ ಜಾಗೃತಿ ಮಾಡುತ್ತಿದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಈ ಕುರಿತು ಜಾಗೃತರಾಗಿ ಬಾಣಂತಿಯರ ಸಾವಿಗೆ ಪಶ್ಚಿಮ ಬಂಗಾಳದ KSMSCL ಕಂಪನಿಯನ್ನ ಹೊಣೆ ಮಾಡಿ ತಕ್ಕ ಶಿಕ್ಷೆ ವಿಧಿಸಿ ತಾಯಂದಿರ ಸಾವುಗಳನ್ನು ತಡೆಯಬೇಕೆಂದು ದಾಬ್ಡೆ ತಿಳಿಸಿದ್ದರು. ಈ ಪ್ರತಿಭಟನೆಯಲ್ಲಿ ಪ್ರಮುಖರಾದ ಮಹೇಶ್ ಪಾಟೀಲ್, ಸ್ವಪ್ನದೀಪ, ಶಕುಂತಲಾ, ಭೀಮ್ ಮಸೂಟೆ, ರೇಷ್ಮಾ, ರಾಜ್ಕುಮಾರ್ ಮತ್ತು ರೋಶ್ನಿ ಉಪಸ್ಥಿತರಿದ್ದರು.
ಸರ್ ಕಣ್ಣು ನೋಡಿ ಸರ್ ಎಲ್ಲರೂ ಕಣ್ಣು ನೋಡ್ರಿ. ಅದಲ್ಲದೆ ಒಂದು ಇದೇ ಲೆಟರ್ ಕಾಪಿ ಆರೋಗ್ಯ ಮಂತ್ರಿಗಿದೆ. ಆಮೇಲೆ ಇನ್ನೊಂದು ಹಾಕಿದ್ದೀವಿ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ತಾಯಂದ್ರ ಸಾವನ್ನು ನಾವು ನೋಡ್ತಾ ಇದ್ದೀವಿ. ಆ ತಾಯಂದ್ರ ಸಾವನ್ನು ನೋಡದೆ ನಾವು ಈ ಜಾಥಾವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಜಾಥಾ ಇವತ್ತು ಬೀದರಲ್ಲದೆ ಸ್ಟಾರ್ಟು. ಇವತ್ತು ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮುಖಾಂತರ 14ನೇ ತಾರೀಕು ಬೆಂಗಳೂರು ತಲುಪುತ್ತೆ. ಈ ಜಾಥಾದ ಉದ್ದೇಶ ಎರಡು ಮುಖ್ಯವಾದದ್ದು. ಏನಪ್ಪ ಅಂತಂದರೆ, ಒಂದು ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅವನಿಗೆ ಔಷಧಿಯನ್ನು ಹೊರಗಡೆಯಿಂದ ಬರೆದು ಕೊಡಕೂಡದು, ಆಸ್ಪತ್ರೆಯಲ್ಲೇ ಉಚಿತವಾಗಿ ಸಿಗೋ ಹಾಗೆ ಮಾಡಬೇಕು. ಎರಡನೇದೇನಪ್ಪ ಅಂದರೆ, ಗುಣಮಟ್ಟವನ್ನು ತಪಾಸ್ ಮಾಡಿ ಟೆಸ್ಟ್ ಮಾಡಿ ಆಮೇಲೆ ಔಷಧಿಯನ್ನು ಬಿಡುಗಡೆ ಮಾಡಬೇಕು. ಇಲ್ಲೇ ಹೋದರೆ ಮತ್ತೆ ತಾಯಂದ್ರ ಮರಣ ಆಗ್ತದೆ. ಇದು ನಮ್ಮ ಎರಡು ಮುಖ್ಯ ಬೇಡಿಕೆ. ಬಾಣಂತಿಯರ ಸರಣಿ ಸಾವು ಆಯಿತು. ಆ ಸರಣಿ ಸಾವನ್ನು ನಾವು ಖಂಡಿಸಿ ನಾವು ಇವತ್ತು ಇಡೀ ರಾಜ್ಯಾದ್ಯಂತ ಬೀದರಿಂದ ಕೋಲಾರ ಮುಖಾಂತರ ಬೆಂಗಳೂರುವರೆಗೆ, ಅಂದರೆ ಬೀದರ್ 3ನೇ ತಾರೀಕಿಂದ ಹಿಡ್ಕೊಂಡು 14ನೇ ತಾರೀಕಿವರೆಗೆ ನಾವು ಏನಿದು ಆರೋಗ್ಯನ ಒಂದು ಹಕ್ಕಿನ ಜಾಥಾ ನಾವು ಶುರು ಮಾಡಿದ್ದೀವಿ. ಇವತ್ತು ಕಲ್ಯಾಣ ನಾಡು ಬೀದರಿಂದ ನಾವು ಶುರು ಮಾಡಿದ್ದೀವಿ. ಈ ಕಿಚ್ಚನ್ನು ಬೀದರಿಂದ ನಾವು ಹಚ್ಚಿದ್ದೀವಿ. ಯಾಕಂದರೆ ಮಹಿಳೆಯರ ಸಾವು ಆಗಲೇಬಾರ್ದು. ಮಹಿಳೆಯರ ಸಾವು ತುಂಬ ಅಮಾನವೀಯ. ಅದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆ. ಯಾಕಂದರೆ ಇವತ್ತಿನ ದಿವಸ ಏನು ಪಶ್ಚಿಮ ಬಂಗಾಳದಿಂದ ಒಂದು ಕಂಪನಿಯಿಂದ ಔಷಧಿಯನ್ನು ಖರೀದಿ ಮಾಡಿ ಅದು ಸರಿಯಾಗಿ ತಪಾಸಣೆ ಆಗದೆ, ಅದು ಕ್ವಾರಂಟೈನ್ ಮಾಡದೆ ಡೈರೆಕ್ಟಾಗಿ ಇವತ್ತಿನ ದಿವಸ ಬಾಣಂತಿಯರಿಗೆ ಒಂದು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಸರಣಿ ಸಾವಾಗಿದೆ. ಅದಕ್ಕೆ ಸರ್ಕಾರನೇ ನೇರ ಹೊಣೆ. ಮತ್ತು KMSL ಏನಿದೆ ಅದಕ್ಕೆ ಯಾರಿದ್ದಾರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು. ಅದು ಪಾರದರ್ಶಕವಾಗಬೇಕು. ಮತ್ತು ಬಾಣಂತಿಯರ ಒಂದು ಸಾವಿಗೆ ನ್ಯಾಯ ಸಿಗಬೇಕು. ಸಾರ್ವಜನಿಕರಿಗೆ ಮತ್ತು ಮಹಿಳೆಯರಿಗೆ ಯಾವ ರೀತಿ ಒಂದು ಸಮಸ್ಯೆ ಆಗ್ತಾ ಇದೆ ನಮ್ಮ ಸರ್ಕಾರದಲ್ಲಿ ಅಂತ ನಾವು ಸುಮಾರು ಪುಸ್ತಕವನ್ನು ಓದಿಕೊಂಡು ನೋಡಿಕೊಂಡು ತಿಳ್ಕೊಂಡಿದ್ದೀವಿ. ತಮಿಳುನಾಡಿನಲ್ಲಿ, ರಾಜಸ್ಥಾನದಲ್ಲಿ ಯಾವ ರೀತಿ ಒಂದು ಸರ್ಕಾರ ಜಾರಿ ಇಲ್ಲದೆ ನಮ್ಮ ಹತ್ರ ಕೂಡ ಅದು ಪಾಲಿಸಿ ಇದ್ದರೂ ಕೂಡ ಪಾಲಿಸಿ ಜಾರಿಯಲ್ಲಿ ಬರ್ತಾ ಇಲ್ಲ. KMCLs ಅಂತೇಳಿ ಒಂದು ಪಾಲಿಸಿ ಇದೆ, ಆದರೂ ಕೂಡ ಅದು ಜಾರಿಯಲ್ಲಿ ಬರ್ತಾ ಇಲ್ಲ. ಸರ್ಕಾರ ಮೊದಲು ಒಂದು ಕಾಯ್ದೆ ಏನಿದೆ, ಕಾಯ್ದೆ ಖಡಾಖಂಡಿತವಾಗಿ ಜಾರಿಗೆ ತರಬೇಕು. ಸುಮ್ಮನೆ ಸಾಮಾನ್ಯ ಒಂದು ಉದಾಹರಣೆ ಹೇಳಬೇಕಂದ್ರೆ, ನಿನ್ನೆ ಒಂದು ಮಹಿಳೆಗೆ ಆಕ್ಸಿಡೆಂಟ್ ಆಗಿತ್ತು. ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೋಕ್ಕೆ ಹೋದಾಗ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟರು ನಮ್ಮ ಬ್ರಿಮ್ಸ್ನಲ್ಲಿ ಅವೈಲೇಬಲ್ ಇಲ್ಲ. ಇವಾಗ ಒಂದು ಸಾಮಾನ್ಯ ಜನರದ್ದು ಆ ರೀತಿ ಪರಿಸ್ಥಿತಿ ಇದೆ ಅಂತಂದರೆ, ಇವಾಗ ಟ್ರಾನ್ಸ್ಜೆಂಡರ್ ನಮ್ಮದು ಲಿಂಗತ್ವ ಅಲ್ಪಸಂಖ್ಯಾತರದ್ದು ಏನು ಪರಿಸ್ಥಿತಿ ಇರ್ಬೋದು, ಅದರಲ್ಲಿ ನಾವು ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಸಮುದಾಯದವರು, ನಮಗಂತೂ ಯಾವುದೋ ಒಂದು ಲೆಕ್ಕಕ್ಕೆ ಹಿಡಿಯೋದಿಲ್ಲ. ಅದಕ್ಕೆ ಸಾರ್ವಜನಿಕರು ಎಲ್ಲರೂ ಕೂಡ್ಕೊಂಡು ಇದೊಂದು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಸರ್ಕಾರದ ಏನು ಪಾಲಿಸಿ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಾಲಿಸಿಗಳನ್ನು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಸಿಗಬೇಕು. ಬೆಂಗಳೂರುವರೆಗೆ 3ನೇ ತಾರೀಕಿನಿಂದ 14ನೇ ತಾರೀಕುವರೆಗೆ ಇದು ಜಾಥಾ ನಡೀತಿದೆ. ಈ ಜಾಥಾದ ಮೂಲ ಉದ್ದೇಶನೇ KSMSL ಏನಿದೆ ಅದು ಪಾರದರ್ಶಕವಾಗಬೇಕು, ಟ್ರಾನ್ಸ್ಪರೆನ್ಸಿ ಸಿಸ್ಟಮ್ನಾಗ ಅದು ನಡಿಬೇಕು. KSMSL ಇವಾಗ ಏನು ಹಿಂದೆ ಆಗಿರ್ತಕ್ಕಂಥ ಬಾಣಂತಿಯರ ಸಾವಿಗೆ ಕಾರಣ ಆಗ್ಯದಲ್ಲ, ಅದಕ್ಕೆ ಶಿಕ್ಷೆನೂ ಆಗಬೇಕು. ಆ ನಂತರ ಹೆಣ್ಮಕ್ಳು ಬಾಣಂತಿಯರಿಗೆ ಏನು ಸಾವಾಗ್ತಾ ಇದೆ ಅದು ಉದಾಹರಣೆ ಪೇಪರಲ್ಲಿ ನ್ಯೂಸಲ್ಲಿ ಬಂದಿರೋದು ಬಳ್ಳಾರಿ ಅಷ್ಟೇ. ಆದ್ರೆ ಇಲ್ಲಿ ಇವಾಗ ಶಾಸಕರ ಕಡೆ ಹೋಗಿವಿ ನಾವು ಮುಂಜಾನೆ ಶೈಲೇಂದ್ರ ಬೆಲ್ದಾಳೆ ಸರ್ ಕಡೆ ಹೋಗಿದಾಗ ಅವರೇ ಹೇಳ್ತಾರೆ 46 ಸಾವು ನಮ್ಮ ಬ್ರಿಮ್ಸಲ್ಲಿನೂ ಆಗಿದೆ ಅಂತ. ಇಂತಹ ಸಾವುಗಳು ಮುಂದೆ ಆಗಬಾರ್ದು. ಅದರ ಪೂರ್ವ ಸಿದ್ಧತೆ ಏನು ಮಾಡ್ಕೋಬೇಕು ಅಂತರ ಹಾಸ್ಪಿಟಲಲ್ಲಿ ಎಲ್ಲ ಚಿಕಿತ್ಸೆಗಳು ಉಚಿತವಾಗಿ ಮತ್ತು ಗುಣಮಟ್ಟದ ಚಿಕಿತ್ಸೆ ಆಗಬೇಕು ಅಂತ ಈ ಮೂಲಕ ನಾವು ಜಾಥಾ ಮಾಡ್ತೀವಿ. ಅಂಜುಮನ್ ಖಾದಿಮ್ ಉಲ್ ಹುಜಾ ಸಂಘಟನೆಯ ಮೂಲಕ ನಿರಂತರವಾಗಿ 26 ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿರುವ ಸೈಯದ್ ಮನ್ಸೂರ್ ಖಾದ್ರಿ ಅವರಿಗೆ ಕರ್ನಾಟಕ ರಾಜ್ಯ ಹಜ್ ಸಮಿತಿ ಅಧ್ಯಕ್ಷರನ್ನಾಗಿ ಸರ್ಕಾರ ನೇಮಕ ಮಾಡಬೇಕೆಂದು ಜಾತ್ಯತೀತ ನಾಗರಿಕ ಒಕ್ಕೂಟದ ಅಧ್ಯಕ್ಷ ಶ್ರೀಕಾಂತ್ ಸ್ವಾಮಿ ಒತ್ತಾಯಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜಾತ್ಯತೀತ ನಾಗರಿಕ ಒಕ್ಕೂಟದ ವತಿಯಿಂದ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು 1999ರಲ್ಲಿ NGO ಆರಂಭ ಮಾಡಿದ ಮನ್ಸೂರ್ ಖಾದ್ರಿ ಅವರು ನಿರಂತರವಾಗಿ 26 ವರ್ಷಗಳಿಂದ ಹಜ್ ಯಾತ್ರಿಗಳಿಗೆ ಮಾರ್ಗದರ್ಶನ, ದಾಖಲಾತಿಗಳನ್ನು ತುಂಬುವುದು, ಅರ್ಜಿ ಸಲ್ಲಿಸುವ ಕುರಿತು ವಿವಿಧ ಜಿಲ್ಲೆಗಳಿಗೆ ಹೋಗಿ ತರಬೇತಿ ನೀಡುತ್ತಾ ಬರುತ್ತಿದ್ದಾರೆ. ಸ್ವತಃ ಇಂಜಿನಿಯರ್ ಆದ ಅವರು 2 ಬಾರಿ ನಗರಸಭೆ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಮಾಜದಲ್ಲಿ ಶಾಂತಿ ಸ್ಥಾಪನೆಗಾಗಿ ಶ್ರಮಿಸಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಹಜ್ ಸಚಿವ ರಹೀಂ ಖಾನ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಈ ಅವಕಾಶ ನೀಡಿ ಖಾದ್ರಿ ಅವರಿಗೆ ಕರ್ನಾಟಕ ರಾಜ್ಯ ಹಜ್ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಬೇಕೆಂದು ಒಕ್ಕೂಟದ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸಿದರು.
ಫೆಬ್ರವರಿ 5ರಂದು ಬೆಂಗಳೂರಿನಲ್ಲಿ ಹಜ್ ಸಮಿತಿ ಅಧ್ಯಕ್ಷರ ಆಯ್ಕೆಗಾಗಿ ಸಭೆ ನಡೆಯುತ್ತಿದೆ. ಈ ಸಭೆಯಲ್ಲಿ ಹಜ್ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸಿಎಂ ಹಾಗೂ ಡಿಸಿಎಂ ಅವರ ಮೇಲೆ ಒತ್ತಡ ಹೇರಬೇಕೆಂದು ಪ್ರತಿಪಾದಿಸಿದ್ದರು. ಅಲ್ಲದೆ ಫೆಬ್ರವರಿ 3ರಂದು ಬೀದರ್ನಿಂದ ಬೆಂಗಳೂರಿಗೆ ನಿಯೋಗ ಕೂಡ ಕೊಂಡೊಯ್ಯಲಾಗುತ್ತದೆ ಎಂದು ಶ್ರೀಕಾಂತ್ ಸ್ವಾಮಿ ತಿಳಿಸಿದ್ದರು. ಜಾತ್ಯತೀತ ನಾಗರಿಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಅಸಾದುದ್ದೀನ್ ಅವರು ಮಾತನಾಡಿ, ಸೈಯದ್ ಮನ್ಸೂರ್ ಖಾದ್ರಿ ಸಮಾಜ ಸೇವೆಗಾಗಿಯೇ ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾರೆ. ಹಜ್ ಸಮಿತಿಯಲ್ಲಿ ಅನುದಾನ ಇಲ್ಲದಿದ್ದರೂ ಹಜ್ ಯಾತ್ರಿಕರಿಗಾಗಿ ತನ್ನ ಸಮಯ ಮೀಸಲಿಟ್ಟು ಯಾವುದೇ ಫಲಾಪೇಕ್ಷೆ ಇಲ್ಲದೆ ದೇವರ ಸೇವೆಯಲ್ಲಿ ನಿರತರಾಗಿದ್ದಾರೆ. ಈ ಹಿಂದೆಯೂ ಸಮಾಜದ ಬಡವರಿಗಾಗಿ ಹಲವು ವಾಹನಗಳನ್ನು, ಬಂಡಿಗಳನ್ನು ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಆದ್ದರಿಂದ ಖಾದ್ರಿ ಅವರ ಸೇವೆ ಹಾಗೂ ಅನುಭವ ಗುರುತಿಸಿ ಹಜ್ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಿಸಬೇಕೆಂದು ತಿಳಿಸಿದ್ದರು. ಒಕ್ಕೂಟದ ಉಪಾಧ್ಯಕ್ಷ ಮುಫ್ತಿ ಅಬ್ದುಲ್ ಗಫಾರ್ ಮಾತನಾಡಿ, ಹಜ್ ಸಚಿವ ರಹೀಂ ಖಾನ್ ಅವರು ಜಿಲ್ಲೆಯವರೇ ಇರುವ ಕಾರಣ ತಮ್ಮ ಸುಕ್ಷೇತ್ರದ ಒಬ್ಬ ಸಮಾಜ ಸೇವಕ ಸೈಯದ್ ಮನ್ಸೂರ್ ಖಾದ್ರಿ ಅವರಿಗೆ ಹಜ್ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದರೆ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಒಬ್ಬ ಸೇವಕನನ್ನ ಗುರುತಿಸಿದಂತಾಗುತ್ತದೆ ಎಂದರು. ಒಕ್ಕೂಟದ ಕಾರ್ಯದರ್ಶಿ ಸೈಯದ್ ಸರ್ಫರಾಜ್ ಹಾಸ್ಮಿ, ಮೌಲಾನಾ ಅತೀಕ್ ರೆಹಮಾನ್, ಮೌಲಾನಾ ಮುನೀಜ್ ಕಿರ್ಮಾನಿ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅನುಭವವುಳ್ಳವರಿಗೆ ಮಾತ್ರ ಹಜ್ ಕಮಿಟಿ ಅಧ್ಯಕ್ಷ ಮಾಡಬೇಕಾಗ್ತದೆ. ಈಗಾಗಲೇ BJP ಸರ್ಕಾರ ಇದ್ದಾಗ ನಮ್ಮ ಗೆಳೆಯರಾದಂಥ ಕಚೇರಿವಾಲ ಅವರಿಗೆ ಅಧ್ಯಕ್ಷ ಮಾಡಿದರು. ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ನಾವು ಅವರಿಗೆ ವಿನಂತಿ ಮಾಡ್ತೀವಿ. ನಮ್ಮ ಬೀದರ್ ಜಿಲ್ಲೆಯ ಒಂದು ಅನುಭವ ವ್ಯಕ್ತಿ, ಆ ಒಂದು ಸಮಾಜದಲ್ಲಿ ಬಹಳಷ್ಟು ವರ್ಷಗಳಿಂದ ದುಡಿತಾ ಇದ್ದಾರೆ. ಅವರು ಇಂಜಿನಿಯರ್ ಕೂಡ ಆಗಿದ್ದವರು ಮತ್ತು 2 ಸಲ ಕೌನ್ಸಿಲರ್ ಆಗಿದ್ದಾರೆ, ನಗರಸಭೆ ಸದಸ್ಯರಾಗಿದ್ದಾರೆ ಮತ್ತು ಎಲ್ಲ ಒಂದು ನಗರಗಳ ಬಗ್ಗೆ ಅವರಿಗೆ ಅನುಭವ ಇದೆ. ಬೀದರ್ ಜಿಲ್ಲೆಯ ನಾವು ಈ ಒಂದು ಜಾತ್ಯತೀತ ನಾಗರಿಕರ ವೇದಿಕೆ, ನಮ್ಮ ವೇದಿಕೆ ಹೆಸರನ್ನು ಹೇಳ್ತೀನಿ, ಜಾತ್ಯತೀತ ನಾಗರಿಕರ ವೇದಿಕೆ ಮುಖಾಂತರ ನಾವು ಹಲವಾರು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ. ಇದರಲ್ಲಿ ಜಾತ್ಯತೀತ ನಾಗರಿಕ ವೇದಿಕೆಯಲ್ಲಿ ಎಲ್ಲ ಜಾತಿ ಧರ್ಮಗಳ ಜನರು ಇದ್ದಾರೆ ನಮ್ಮಲ್ಲಿ. ಇವತ್ತು ಭಾರತೀಯ ಬೌದ್ಧವರು ಬರಬೇಕಾಗಿತ್ತು, ಅವರು ಒಂದು ಕೆಲಸ ನಿಮಿತ್ತ ಹೋಗಿದ್ದಾರೆ. ಆದ್ದರಿಂದ ನಾವು ಯಾವುದೇ ಒಂದು ಶಾಂತಿ ಪಾಲನೆಗಾಗಿ ನಾವು ಹೋರಾಟ ಮಾಡ್ತೀವಿ. ಜಿಲ್ಲೆಯಲ್ಲಿ ಯಾವುದೇ ಒಂದು ಗಲಭೆಗೂ ಆಗಬಾರ್ದು ಎಂಬ ಕಡೆಯಿಂದ ನಾವೆಲ್ಲ ಹೋರಾಟ ಮಾಡ್ತಾ ಇರ್ತೀವಿ. ಇದು ಜಾತ್ಯತೀತ ಒಂದು ವೇದಿಕೆ. ಈ ವೇದಿಕೆ ಮುಖಾಂತರ ನಾವು ಆಗ್ರಹ ಪಡಿಸ್ತೀವಿ ರಾಜ್ಯ ಸರ್ಕಾರಕ್ಕೆ, ಒಂದು ಅನುಭವ ವ್ಯಕ್ತಿ, ಸೀನಿಯರು, ಹಿರಿಯರು ಮತ್ತು ಈ ಒಂದು ಹಜ್ ಕಮಿಟಿಗೆ 26 ವರ್ಷದಿಂದ ಸಹಾಯ ಸಹಕಾರಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಅಂಥವರಿಗೆ ನೀವು ಹಜ್ ಕಮಿಟಿ ಅಧ್ಯಕ್ಷ ಮಾಡಿರಿ. ಈ ಒಂದು ಹಿಂದುಳಿದ ಪ್ರದೇಶವಾದ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಇದು ಕೊಟ್ಟಿನಂಗಾಗುತ್ತೆ ಮತ್ತು ನಮ್ಮ ಬೀದರ್ ಜಿಲ್ಲೆಗೂ ಕೂಡ ಒಂದು ಒಬ್ಬ ವ್ಯಕ್ತಿಗೆ ಈ ಕಾರ್ಯವನ್ನು ಕೊಟ್ಟಿದಂತಾಗುತ್ತದೆ. ಆದ್ದರಿಂದ ದಯಮಾಡಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಹಾಗೂ ಹಜ್ ಕಮಿಟಿ ಹಜ್ ಸಚಿವರಾಗಿದ್ದವರು ನಮ್ಮವರೇ ಇದ್ದಾರೆ. ರಹೀಂ ಖಾನ್ ಸಾಹೇಬರು, ಸನ್ಮಾನ್ಯ ಶ್ರೀ ರಹೀಂ ಖಾನ್ ಸಾಹೇಬರು ಅವರಿಗೆ ಆಗ್ರಹ ಪಡಿಸ್ತೀವಿ, ನಮ್ಮ ವ್ಯಕ್ತಿಗೆ ನೀವು हज कमेटी अध्यक्ष मार और अल्लाह का बहुत बड़ा करम उन पर ये हुआ कि उसी खिदमत की वजह से अल्लाह ने उनको रियासत का हज मिनिस्टर बनाया। तो हमारी एक ख्वाहिश है, जैसा उन्होंने खिदमत की उनका पूरा पूरा साथ जनाब मंसूर अहमद खादरी साहब ने भी दिया है। हमारी गुजारिश है इन हालात को मद्देनज़र रखते हुए और उनका सही साथ देखते हुए कदम ब कदम शाना बशाना जैसे ये साथ रहे, इनका जो है वो भी ख्याल करें। गर्चे के कर्नाटक रियासत में बहुत सारे लीडर्स होंगे, बहुत सारे लोग होंगे, बहुत सारे ज़िम्मेदार होंगे, लेकिन ये एक हमारे शहर का एक हीरा है। पूरी रियासत को इंशाल्लाह ये संभालेंगे और सबकी रहबरी करेंगे। मैं रियासत कर्नाटक के चीफ मिनिस्टर साहब को और हज कमेटी के ज़िम्मेदारों को और मिनिस्टर साहब से गुजारिश करता हूँ कि आप दूसरा कोई फ़ैसला करने से पहले सोचें और सोच कर के ये देखें कि हमारी हज कमेटी को फ़ायदा पहुंचाने वाला और सही उसकी रहबरी और उसकी निगरानी करने वाला कौन फ़ायदेमंद शख्स है, उसकी तरफ तवज्जो दे करके जो है आप फ़ैसला लें। हमारी गुजारिश है हमारे शहर को कांग्रेस हुकूमत की तरफ से, जैसा कि बीजेपी ने साबिक़ा में अब्दुर्रऊफ़ साहब कचहरी वाले को बनाया था और उन्होंने भी अपनी ज़िंदगी में माशाल्लाह अच्छी खिदमत की है, उनसे भी कोई शिकायतों का मौका नहीं है। लेकिन बीजेपी जैसी हुकूमत जो है एक मुस्लिम को मौका दे करके जो है खिदमत ले सकती है। तो हम ये गुजारिश करते हैं कांग्रेस हुकूमत से और ख़ास तौर पर हमारे सिद्धरामैया साहब से और ख़ास तौर पर हमारे रहीम खान साहब से गुजारिश है कि आप अपने इस खादिम को जो है अपने साथ रखते हुए इनको जो है रियासत की सदारत अगर सौंपी जाएगी
तो पूरी रियासत का फ़ायदा होगा, हमारे ज़िले का फ़ायदा होगा और उनका नाम होगा। अल्लाह से दुआ है कि मेरी ये गुजारिश है, ये ख्वाहिश है कि ये सही वक्त पर सही फ़ैसला लेकर के जो है रियासत यानी हज कमेटी को जो है रोशन फरमाए और उसके सही काम को जो है अंजाम दे। रहीम खान साहब से हमारी पूरी उम्मीद है कि वो अपनी कॉन्स्टिट्यूंसी का हक अदा करेंगे और यहाँ के मंसूर अहमद कादरी को स्टेट हज कमेटी का चेयरमैन अनाउंस करेंगे। और वैसे फिलहाल सोशल मीडिया पर पिछले 2 दिनों से 2-3 नाम राउंड में आ रहे हैं, सुनने में आ रहे हैं, जो बेंगलुरु के लोग हैं। एक जुल्फ़िकार अहमद टीपू का नाम सुनने में आता है, जो इससे पहले भी हज कमेटी के चेयरमैन थे 2006, 7 या 8 में। और एक दूसरा सोशल मीडिया पे जो न्यूज़ आ रही है मुजाहिद साहब बोलकर, ये दोनों जो है ना बेंगलुरु के हैं। लेकिन अगर जितने वहाँ पर मेंबर्स हैं हज कमेटी में, उनका अगर कंपेरिजन किया जाए, मंसूर अहमद कादरी से ज़्यादा बेटर चॉइस कोई और नहीं हो सकता, क्योंकि ग्राउंड पर रहकर इन्होंने कंटिन्यूअस जिस तरह से यहाँ के हाजियों की खिदमत की है। तो हमें पूरी उम्मीद है कि रहीम खान साहब अपने आप को असर्ट करते हुए, अपने पावर को असर्ट करते हुए और दूसरे लीडर्स के इन्फ्लुएंस में आए बगैर इस कॉन्स्टिट्यूंसी के एमएलए और मिनिस्टर होने का हक अदा करेंगे। और हमें पूरी उम्मीद है मंसूर अहमद कादरी साहब ही डिजर्व्स इट, इनको जो है ना चेयरमैन बनाया जाए और यहाँ कल्याण कर्नाटका रीजन की आवाम को रिप्रेजेंटेशन दिया जाए कांग्रेस की तरफ से। बस मंसूर अहमद कादरी साहब को अध्यक्ष बनाने के लिए जो है ना फिर एक बार मैं अपील करता हूँ। ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.